ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವೀಡಿಯೋದಲ್ಲಿ ಏನೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ಯಾವ ಥರ ಗಿಡಗಳಿದ್ದಾವೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ, ಕಂಪ್ಲೀಟಾಗಿ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ, ಇವತ್ತಿನ ವಾತಾವರಣವೇ ಬೇರೆ ಇದೆ. ಮೋಡ ಆಗೋದು ಮತ್ತು ಬಿಸಿಲು ಬೀಳೋದು ಒಂಥರನೇ ವಾತಾವರಣ. ಇವತ್ತು ಬೇರೆ ಚೇಂಜೇ ಇದೆ ವಾತಾವರಣ. ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಈಗೇನು ಮಾಡ್ತಾಯಿದ್ದೀನಿ ಬನ್ನಿ ತೋರಿಸ್ತೀನಿ. ನೋಡಿ, ನಾನು ಅಜ್ವಲಕ್ಕೆ ನೀರು ಬಿಡ್ತಾಯಿದ್ದೀನಿ. ಬಿಸಿಲು ಹೋಗೋದು ಬರೋದು ಮಾಡೋದಕ್ಕೆ ನೀರನ್ನು ಹೋಗೋದು ಬರೋದು ಮಾಡಾಕತ್ತೈತಿ. ಬಿಸಿಲು ಜಾಸ್ತಿ ಇತ್ತು ಅಂದರೆ ತುಂಬ ನೀರು ಬರುತ್ತೆ, ಬೇಗನೆ ಕೆಲಸ ಆಗುತ್ತೆ. ಇದಕ್ಕೆ ನೀರು ಬಿಡ್ತಾಯಿದ್ದೀನಿ. ಅಜ್ವಲಕ್ಕೆ ನೀರೆಲ್ಲ ಕಡಿಮೆ ಆಗಿದೆ. ಇವೆರಡಕ್ಕೆ ಮಾತ್ರ ಹಾಕಿರೋದು. ಅಲ್ಲಿ ಒಂದು ಪೈಪ್ ಹಾಕಿದ್ದೀನಿ, ಇಲ್ಲಿ ಆ ಕಡೆಗೆ ಒಂದು ಪೈಪ್ ಹಾಕಿದ್ದೀನಿ, ಇಲ್ಲಿ ಒಂದು ಪೈಪ್ ಹಾಕಿದ್ದೀನಿ. ನಮ್ಮ ಮನೆಯವ್ರು ಏನು ಮಾಡ್ತಾಯಿದ್ದಾರೆ, ಯಾವ ಥರ ಹಣ್ಣಿನ ಗಿಡಗಳಿದ್ದಾವೆ ಒಂದು ಹತ್ರ ಇಲ್ಲಿ ಇದ್ದಾವೆ. ಇಲ್ಲಿ ಆಮೇಲೆ ತೋರಿಸ್ತೀನಿ. ಅಲ್ಲಿ ಅವ್ರು ಸೈಕಲ್ ಹೊಡಿತಾ ಇದ್ದಾರೆ. ಯಾವ ಸೈಕಲ್ಲು, ಯಾವ ಥರ ಸೈಕಲ್ಲು ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಕಡಲೆ ಗಿಡ ಇದು. ಕಡಲೆ ಗಿಡ ಸೈಕಲ್ ಈ ಥರ ತಳ್ತಾ ಇದ್ದಾರೆ, ಕಾಣಿಸ್ತಾ ಇದೆ ಅಲ್ವಾ? ಇದು ತೊಗರೆ ಗಿಡ ಇತ್ತು. ಆ ಕಡೆ ಎಲ್ಲ ಹಾಕಿದ್ವಿ, ಅದನ್ನೆಲ್ಲ ಕಿತ್ತಿದ್ದೀವಿ. ಇದು ಬಾರೆಹಣ್ಣು, ಬಾರಿ ಹಣ್ಣಿನ ಗಿಡ ಇದು ಇನ್ನೂ ಬಿಟ್ಟಿಲ್ಲ. ಥರ ಚಿಕ್ಕ ಚಿಕ್ಕವಿವೆ ಎಲ್ಲನೂ. ಅದು ಒಂದು ಹಣ್ಣಿನ ಗಿಡ. ನೋಡಿ, ಇದೆ ಆ್ಯಪಲ್ ಗಿಡ ನೋಡಿ. ಇದು ಒಂದು ಹೌದು ಆ್ಯಪಲ್ ಗಿಡ. ಹೂ ಬಿಟ್ಟಿದೆ, ಮೇಲೆ ಕಾಣಿಸ್ತಾ ಇದೆ ಅಂದ್ಕೊತೀನಿ. ತುಂಬ ಮೇಲೆ ಇದೆ, ಬಿಸಿಲು ಅಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಹೂ ಕೂಡ ಬಿಟ್ಟಿದೆ. ಇದೊಂದು ಸೇಬು ಗಿಡ. ಇದು ಒಂದು ಬಾಳೆಹಣ್ಣಿನ ಗಿಡ. ನೋಡಿ, ಇವೆಲ್ಲ ಹಣ್ಣಿನ ಗಿಡದ್ದಿದೆಲ್ಲ. ಯಾವುದ್ಯಾವುದಂತ ಗೊತ್ತಿಲ್ಲ, ಬಟ್ ಇದೆಲ್ಲ ಹಣ್ಣಿನ ಗಿಡ. ಇದು ಯಾವುದು ಗೆಸ್ ಮಾಡಿ ಕಮೆಂಟ್ ಹಾಕ್ರಿ ಆಯಿತಾ? ಯಾವ್ಯಾವ ಗಿಡ ಅಂತ ಗೆಸ್ ಮಾಡಿ. ನನಗೂ ಅಷ್ಟಾಗಿ ಗೊತ್ತಿಲ್ಲ, ಗೊತ್ತಿದ್ದನ್ನು ಹೇಳ್ತೀನಿ. ಇದು ಚೆರಿ ಹಣ್ಣಿಂದು ಅಂತ ಹೇಳ್ತಾರೆ, ಬಟ್ ಗೊತ್ತಿಲ್ಲ. ಹೂ ಬಿಟ್ಟಿದೆ ಈಗ. ಇದು ವಾಟರ್ ಆ್ಯಪಲ್. ಇದು ಎಲ್ರಿಗೂ ಗೊತ್ತಿದೆ ಅಂದ್ಕೊತೀನಿ. ಈಗ ಸ್ಟಾರ್ಟ್ ಆಗಿದೆ ಕಾಯಿಗಳು, ತುಂಬ ಕಾಯಿಗಳು ಬಿಟ್ಟಿದ್ದಾವೆ. ಇದು ವಾಟರ್ ಆ್ಯಪಲ್ಲು. ಇದು ಒಂಥರ ಹಣ್ಣಿನ ಗಿಡ ಅಂತೆ. ಇದು ಗೊತ್ತಿಲ್ಲ ನನಗೆ, ಅದು ಗೊತ್ತಿಲ್ಲ. ಅದು ಬಾದಾಮಿ ಗಿಡ ಆ ಕಡೆ ಇದೆಯಲ್ಲ, ಇದರಿಂದ ಆ ಕಡೆ ಇರೋದು ಬಾದಾಮಿ ಗಿಡ. ಇದು ಒಂದು ಹಣ್ಣಿನ ಗಿಡ. ಇದು ಯಾವುದು ಅಂತಂದೇಳಿ ಕಾಮೆಂಟ್ ಹಾಕ್ರಿ. ಇದು ಗೊತ್ತಿಲ್ಲ ನನಗೆ. ಇದೊಂದು ಆ್ಯಪಲ್ ಗಿಡ. ಇಲ್ಲಿ ಹೂವು ನೋಡಿ ಕಾಣಿಸುತ್ತೆ. ಇಲ್ಲಿ ಬನ್ನಿ ನೋಡಿ, ಹೂವು ಯಾರಾದರೂ ಹಾಕಿದರೆ ಕಮೆಂಟ್ ಹಾಕಿ. ಆ್ಯಪಲ್ ಗಿಡನೂ ಬರುತ್ತೆ ನಮ್ಮಲ್ಲಿ ಅಂತ ಗೊತ್ತಾಗಿದ್ದೆ ನನಗೆ, ಇಲ್ಲಿ ಬಂದಿಂದೆ. ಇದು ಕೂಡ ಆ್ಯಪಲ್ ಗಿಡ ಬರುತ್ತೆ, ಆ್ಯಪಲ್ ಕೂಡ ಬರುತ್ತೆ ಹಾಕಿದರೆ. ಇದು ಒಂದು ಹಣ್ಣಿನ ಗಿಡ. ಇದು ಗೋಡಂಬಿ ಗಿಡ. ಇದು ಒಂದು ಹಣ್ಣಿನ ಗಿಡ. ಅದು ಹಣ್ಣಿನ ಗಿಡ. ಅದು ಅಲ್ಲಿರೋದು ಹಣ್ಣಿನ ಗಿಡ. ಒಟ್ಟಿನಲ್ಲಿ ಇದೆಲ್ಲ ಹಣ್ಣಿಂದು ಗಿಡಗಳದ್ದು. ಇದೆಲ್ಲ ನಾವು ಬಂದಿಂದ ಎಲ್ಲ ಹಣ್ಣಿನ ಗಿಡಗಳು ಮೇಲಕ್ಕೆ ಎದ್ದಿದ್ದು. ಯಾಕಂದರೆ ಅವರು ಫಸ್ಟ್ ಇದ್ದವರು ಎಲ್ಲ ತುಂಬಾ ಅಡುವಾಗಿ ಸೊಪ್ಪೆ ದನಕ್ಕೆ ಮೇವು ಹಾಕ್ಬಿಟ್ಟಿದ್ರು. ಹಾಗಾಗಿ ನೋಡಿ, ಇದು ಹಣ್ಣಿನ ಗಿಡ. ಇದು ಕೂಡ, ಇದು ಯಾವುದು ಆರೆಂಜ್. ತುಂಬ ಹಣ್ಣುಗಳು ಬಿಡ್ತಾ ಇದ್ದಾವೆ ಈಗ ಆಲ್ರೆಡಿ. ಇದರಲ್ಲಿ ಹಣ್ಣು ಆಗಬೇಕಷ್ಟೇ ಅದು. ಇದು ಹಣ್ಣಿನ ಗಿಡ. ಇದು ಒಂದು ಯಾವುದೋ ಇದೆ. ಇದು ಸ್ಟಾರ್ಟ್ ಆಗಿದೆ, ಇದಕ್ಕೇನೋ ಅಂತಾರೆ, ಗೊತ್ತಿಲ್ಲ. ಇದು ನೋಡಿ, ಸಣ್ಣದಿದೆ, ಏನು ನೆನಪಾಗ್ತಿಲ್ಲ. ಇದು ಕೂಡ ನೋಡಿ,
ಅಲ್ಲಿ ಇದನ್ನು ಆಲ್ರೆಡಿ ತಿಂದಿದ್ದೀವಿ, ತುಂಬ ಚೆನ್ನಾಗಿ ಹಣ್ಬಿಡುತ್ತೆ. ಇದು ಟೇಸ್ಟ್ ಕೂಡ ಇರುತ್ತೆ. ಇದು ದಾಳಿಂಬೆ, ಅಲ್ಲೊಂದಿದೆ ದಾಳಿಂಬೆ. ಇದು ಒಂದು ಹಣ್ಣಿಂದು, ಅದು ಕೂಡ ಹಣ್ಣಿಂದು, ಇದು ಕೂಡ ಹಣ್ಣಿಂದು. ಇದು ಪಲಾವೆಲೆ ನೋಡಿ, ಇದು ಪಲಾವೆಲೆ. ಇಲ್ಲಿ ಒಂದು ಸೇಬು ಇದೆ, ಇದನ್ನು ತೋರಿಸಿ ಇನ್ನೂ ಗೊತ್ತಿಲ್ಲ ಒಟ್ಟಿನಲ್ಲಿ. ಇದು ಕೂಡ ಸೇಬು. ಅಲ್ಲಿ ಬರ್ತಾ ಇದೆ ನೋಡಿ ಸೇಬು, ಆಲ್ರೆಡಿ ಒಂದು ಕಾಣಿಸ್ತಾ ಇದೆ ಅನ್ಕೊಂತೀನಿ. ಮೇಲಿದೆ, ಒಂದಿದೆ, ಬರ್ತಾ ಇದೆ ನೋಡಿ. ಎಲೆ ಮರುವ ಆಗಿದೆ, ಸ್ವಲ್ಪ ಸ್ಟಾರ್ಟ್ ಆಗಿದಾವೆ ನೋಡಿ. ಎಷ್ಟು ಖುಷಿ ಆಗುತ್ತೆ ಅಲ್ವಾ, ಆ್ಯಪಲ್ ಗಿಡ ನಮ್ಮಲ್ಲೂ ಬರುತ್ತೆ ಅಂದರೆ. ಅವರು ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಕಡಲೆ ಗಿಡ ಈ ರೀತಿ ಕಸ ಎಲ್ಲ ತೆಗಿಯೋಕ್ಕೆ ಇದು ಒಳ್ಳೆ ಇದು ನೋಡಿ. ಇದು ಕಡಲೆ ಗಿಡದ ಕಸ ಅಷ್ಟೇ. ನಾನು ಇನ್ನೊಂದಿಷ್ಟು ಹಣ್ಣು ಗಿಡ ಇದ್ದಾವೆ, ಸಪೋಟ ಗಿಡ ಐತೆ, ಅದನ್ನು ಕೂಡ ತೋರಿಸ್ತೀನಿ. ಅದು ಕೂಡ ಹಣ್ಣು ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟೆಲ್ಲ ಈ ತೋಟದಲ್ಲಿ ಹಣ್ಣಿನ ಗಿಡಗಳಿದ್ದಾವೆ. ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಯಾವ ಹಣ್ಣು ಇಷ್ಟ ಆಯಿತು, ಹಾಗೆ ಗೊತ್ತಿಲ್ಲದ ಹಣ್ಣು ನಾನು ತೋರಿಸಿದ್ದೀನಿ. ಯಾರ್ಯಾರಿಗೆ ಯಾವ್ಯಾವ ಹಣ್ಣೆಲ್ಲ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋನ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬೈ ಬೈ. ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಹಾಗೆ ಯಾರಿಗೆಲ್ಲ ಮತ್ತೆ ಯಾವ ಥರದ ವಿಡಿಯೋ ಬೇಕು ನನ್ನ ಕಡೆಯಿಂದ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೆ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನಿಮಗೆಲ್ಲ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದು ನನಗೂ ಕೂಡ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಕೆಲವು ನಿಂಬೆಹಣ್ಣಿನ ಗಿಡಗಳು ತೋರಿಸ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅವು ಯಾವ ಥರ ಇದ್ದಾವೆ ಅಂತಂದೇಳಿ ಕೂಡ ತೋರಿಸ್ತೀನಿ. ಹಾಗೆ ನಮ್ಮ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಎಲ್ರಿಗೂ ಬಾಯ್ ಬಾಯ್.